ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಮುತ್ತೂರು ಗ್ರಾಮದಲ್ಲಿ ನಡೆದ ಅತಿದೊಡ್ಡ ಜಾತ್ರೆ. ಹೌದು ಪ್ರಿಯ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವವು ದಿನಾಂಕ 11-1-2026 ರಿಂದ 15-1-2026 5 ದಿನಗಳ ಕಾಲ ಅತಿ ಅದ್ದೂರಿಯಾಗಿ ಜರುಗಿತು. ಮುಂಜಾನೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಪೂಜೆ ನಡೆಯಿತು. ರಾತ್ರಿ ಪಲ್ಲಕ್ಕಿ ಸೇವೆಯಲ್ಲಿ ಸಾವಿರಾರು ಭಕ್ತರು, ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಬಂದು ಸೇವಾ ಕಾರ್ಯದಲ್ಲಿ ಭಾಗಿಯಾದರು. ವಿಶೇಷವಾಗಿ ಮಂಗಳವಾರ 13-1-2026 ರಂದು ಮಕರ ಸಂಕ್ರಮಣದ ಪರ್ವಕಾಲದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಪವಿತ್ರ ಕೃಷ್ಣಾ ನದಿಗೆ ಹೋಗುವಾಗ ಮುತ್ತೈದೆಯರ ಆರತಿ ಹಿಡಿದುಕೊಂಡು ಬರುವರು ಮತ್ತು ವಿವಿಧ ವಾದ್ಯಗಳಾದ ಹೋಗುವ ಕರಡಿ ಢೋಳು, ಹಲಗೆ ಮೇಳಗಳೊಂದಿಗೆ ಸಾಗಿ ಪವಿತ್ರ ಕೃಷ್ಣಾ ನದಿಗೆ ಹೋಗಿ ಸ್ನಾನ ಮಾಡಿಸಿಕೊಂಡು ಬಂದಾಗ ದೇವೆಯನ್ನು ಬರಮಾಡಿಕೊಳ್ಳಲು ಕಂಡ್ಯಾಳ ಬಾಸಿಂಗ, ಕುದುರೆ ಕುಣಿತ, ಕರಡಿ, ಹಲಗೆ ಢೋಳು ಮೇಳಗಳೊಂದಿಗೆ ಹಾಗೂ ಹರಕೆಯನ್ನು ಹೊತ್ತುಕೊಂಡು ಭಕ್ತಾದಿಗಳು ಸಿಡಿಮದ್ದು ಸಿಡಿಸಿ ಸೇವೆಯನ್ನು ಮಾಡುತ್ತಾ ದೇವೆಯನ್ನು ಬರಮಾಡಿಕೊಳ್ಳುವರು. ನಂತರ ಬಯಲಾಟ ನಡೆದವು. ಮರುದಿನ ಗುರುವಾರ ಮುಂಜಾನೆ 5 ಗಂಟೆಗೆ ದೇವೆಯನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಸೇವಾ ಕಾರ್ಯ ನೆರವೇರಿಸಿದ್ದರು. ಅದೇ ದಿನ 15-1-2026 ರಂದು ಸಾಯಂಕಾಲ ಪ್ರಸಿದ್ಧ ಕ್ರೀಡಾಪಟುಗಳಿಂದ ಜಂಗಿ ನಿಕಾಲಿ ಕುಸ್ತಿಗಳು ನೋಡಿ ಹರುಷಪಟ್ಟರು. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ, ಬಾಗಲಕೋಟೆ. ಅನುಕೂಲ ಮಾಡಿಕೊಟ್ಟು ಅವ್ರನ್ನ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕದಿಂದ ದೊಡ್ಡ ದೊಡ್ಡ ಪೈಲ್ವಾನರ ಕುಸ್ತಿ ಹಾಕಿ ಈ ಒಂದು ನಡೆಯುವಂಥ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ನಮ್ಮ ಮಾಜಿ ಪೈಲ್ವಾನರಿಗೂ ಕೂಡ ಈ ಒಂದು ಮುತ್ತೂರು ಗ್ರಾಮಸ್ಥರ ಪರವಾಗಿ ತುಂಬ ವಂದನೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ. ಚಾಲು ಮಾಡಿ ಸರ್. ಪೂಜ್ಯರು ಹಾಗೂ ಕಮಿಟಿ ಹಿರಿಯರಿಂದ ಸನ್ಮಾನ, ಅವ್ರ ಜೊತೆ ಅಪ್ಪಣ್ಣ ಹಿಪ್ಪರಿಗೆ ಅವ್ರಿಗೆ ಕೂಡ ಒಂದು ಸನ್ಮಾನ ಐತಿ. ಅಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಚೇರ್ ತರಿಸ್ರು ಒನ್ ನಂಬರ್ ಸಭೆಯವರು ಕೂಡ ನಮ್ಮ ಪೂಜ್ಯರಾಗಿ 1 ನಂಬರ್ ಕುಸ್ತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಹೋಗಬೇಕು. ಅದೇ ರೀತಿ ಕುಸ್ತಿ ಅಧ್ಯಕ್ಷರಿಗೆ ಅವಕಾಶ ಕೊಡ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸಲಿದ್ದಾರೆ.
ಜೋರಾದ ಚಪ್ಪಾಳೆ ಬರಲಿ ಅವರ ಇಬ್ಬರು ಕುಸ್ತಿಪಟುಗಳಿಗೆ. ಸನ್ಮಾನ ಜೋಡ ತೊಂಬರಿ ಅವರು ಕಮಿಟಿ ಅವರು ಇವ್ರಿ. ಕೆಂಪಕಂಡಿಗೆ ಐತಿ ನೋಡ್ರಿ. ಈ ಸಭೆಗೆ ಎಲ್ಲರೂ ಪಡ್ಕೋಬೇಕು. ಯಾಕಂದ್ರೆ ಮುಂದಿನ ಜೀವನದಲ್ಲಿ ಆ ಆಟದಿಂದ ಬರೆದಂತ ಪ್ರಮಾಣ ಪತ್ರಗಳು ಹಾಗೂ ಅವರ ಪದಕಗಳಿಂದ ಅವರಿಗೆ ನೌಕರಿಯಲ್ಲಿ ಕೂಡ ಸವಲತ್ತು ಸಿಗ್ತದೆ. ಬರೋದು ಸರ್ ಹೇಳಿದ್ದಕ್ಕೆ ಮಾಹಿತಿ ನೀಡಿಕೆ ಧನ್ಯವಾದಗಳು. ಮುರುಗೇಶ್ ಹಾರುಗೇರಿ ಅವರು ಈ ಒಂದು ಕುಸ್ತಿ ವಿಜಯಶಾಲಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಉದಯೋನ್ಮುಖ ಕುಸ್ತಿಪಟುವರು ಬಯಲು ಕುಸ್ತಿಗೆ ಬಹಳ ಚೆನ್ನಾಗಿ ಕುಸ್ತಿಗಳನ್ನ ಮಾಡ್ತಾ ಬಂದಿದ್ದಾರೆ. ವಿಕ್ರಮ್ ಶೆಟ್ಟಿ ಇಂಚಲ್ಕರಂಜಿ ಏನು ವಿಚಾರ ಮಾಡಬೇಡಿ. ಕಾರ್ಯಕ್ರಮ ನಿರೂಪಣೆಗಾರರಿದ್ದೀರಿ, ಅದಕ್ಕೆ ತಮಗೂ ಕೂಡ ನಾವು ನಮ್ಗೆ ಒಪ್ಪಂದ ಕಳಿಸ್ರಿ 2 ನಂಬರ್ ಕುಸ್ತಿ ಇದು GS ಕಾಕಾರ ನೀವು ಹೋಗಿ ಅಲ್ಲಿ ಆಡಿಸಿ ವೇದಿಕೆ ಮ್ಯಾಗ ಅಲ್ಲೇ ಉಳಿರಿ. ರಮೇಶ್ ಪಾಟೀಲ್ ಕಂಗರಳ್ಳಿ, ಗೌಡ್ರ ಪಾಟೀಲ್, ಕರ್ನಾಟಕ ಮೈಸೂರಲ್ಲಿ 2025ನೇ ಇಸ್ವಿಯಲ್ಲಿ ಪಡೆದುಕೊಂಡಂತ ಕುಸ್ತಿಪಟು ಕಂಗರಳ್ಳಿ. ಬೆಳಗಾವಿಯ ಕುಸ್ತಿಪಟು ಇವರು. ಅವರ ಎದುರಾಳಿ ನೋಡ್ರಿ ಆಳುಗಳು ನೋಡ್ರಿ ಹೆಂಗದಾವ. ವಿಕ್ರಮ್ ಇಚ್ಚಲಕರಂಜಿ, ತಾಲೀಮ್ ಇಚ್ಚಲಕರಂಜಿ. ಬಸವಪ್ರಭುಪುರಿ ಅವರ ಕಾರ್ಯದರ್ಶಿ ಅವರು, ಅಮಾತ್ಯ ಅವರು, ಪಾಟೀಲ್ರು, ಸತ್ಯಪ್ಪ ಮಲ್ಲಪ್ಪ ಹಿಪ್ಪರಗಿ, ಮಲ್ಲಪ್ಪ ಕನ್ಶೆಟ್ಟಿ ಅವರು ಕೂಡ ಹೋಗ್ಬಿಡ್ರಿ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮಲ್ಲಪ್ಪ ಕನ್ಶೆಟ್ಟಿ ಅವರ ತಾವು ಕೂಡ, ಕಾಸಪ್ಪ ಜನಗರ್, ಲಕ್ಷ್ಮಣ ಜನಗರ್, ನಮ್ಮ ಗ್ರಾಮದ ಹಿರಿಯರು, ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿ ಅವರು ಚಾಲನೆ ನೀಡಲಕ್ಕೆ ಬರಬೇಕು. ಸರಿ ನಾವು ಮಾಯಕದವರು ಅಂತ ನಾವು ಹೇಳಿದ್ರೆ ತೊಳಗ ಉಳ್ಕದವ್ರೆಲ್ಲರೂ ಹೊರಗೆ ನೋಡ್ರಿ. ಅವ್ರು 2 ಕುಸ್ತಿ ಏನಾಗ್ಯಾವ ನೋಡ್ರಿ. ಅವ್ರು ಟೈಮ್ ಕೊಟ್ಟು ಕ್ಲೋಸ್ ಮಾಡ್ರಿ ಅದ್ರ ಕುಸ್ತಿಯನ್ನ. ಬರೀ ಕೊಂದ್ರಿಗೆ ಅವರಿಗೆ ಸ್ವಾಗತ. ಆ ನಿರ್ಣಾಯಕರಾಗಿ 3 ನಂಬರ್ ಕುಸ್ತಿಗೆ ಇಲ್ಲ ಅದನ್ನ ಆಡಿಸ್ರಿ. ಇದನ್ನ ಟೈಮ್ ಕೊಡ್ರಿ, ಅದಕ್ಕೆ ಬ್ಯಾಡ್ರಿ. ಹಾ ಹೌದು, ಹೊಡಿ ಚಪ್ಪಳಿಗತ್ತೆ. ಶಬಾಷ್, ಬರೋಬರ್ ಡಾವ್ ಚಲೋ ಅದಾವ.
ಮಾಜಿ ಪೈಲ್ವಾನ್ರು ಅಟ್ಟದಾರ ಅವ್ರ ಮಕ್ಳು ಪೈಲ್ವಾನ್ರು ಆಗೋರು ನಮ್ಮ ಊರಾಗ ಮಾಜಿ ಆಗಿ ಅಟ್ಟ ಉಳಿಲ್ಲ ಐತಾರ ಪೈಲ್ವಾನ್ರು ಆಗ್ಬೇಕು. ಹೊಯ್ಸಾಲ್ ಅಂದ್ರ ಕುಸ್ತಿ, ಕುಸ್ತಿ ಅಂದ್ರೆ ಹೊಯ್ಸಾಲ್ ಅಂತೇಳಿ ಹಿಂದಿನ ಕಾಲದಾಗ ಹೆಸರುವಾಸಿಯಾಗಿತ್ತು. ಇನ್ನು ನಮ್ಮ ಊರಾಗ 10-20 ಹಿಂಗೆ ಹುಡುಗರು ತಯಾರಿ ಅದು ಅಂದ್ರೆ ಆಲೂರಾಗ ಅದಾವ, ಕುಂಬಾರಾಳದಾಗ ಅದಾವ. ಎಲ್ಲರೂ ಉತ್ತಮ ಸಂಸ್ಕಾರ ಕೊಡೋನು, ಮಕ್ಕಳಿಗೆ ಉತ್ತಮ ಜ್ಞಾನ ಕೊಡುತ್ತಾ ತಾವು ಪಾಲಕರ ಮಕ್ಳು ಏನು ಮಾಡ್ತಾರೋ, ಏನು ದುಶ್ಚಟಕ್ಕೆ ಹೋಗ್ಲಾಚಾರೋ, ಏನು ಮಾಡ್ತಾರೋ ನೋಡ್ಕೊತಿರ್ಬೇಕ್ರಿ. ವಿಶೇಷವಾಗಿ ಪೈಲ್ವಾನರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳು ಏನದವಪ್ಪ ಅಂದ್ರ 16/1 ನಾಳೆ ಎಲ್ಲಿ ಜಮಖಂಡಿ ಒಳಗ, ಜಮಖಂಡಿ ತಾಲೂಕಾ ಕ್ರೀಡಾಂಗಣ ಒಳಗ 14 ವರ್ಷ ಒಳಗಿನ ಹುಡುಗರಿಗೆ ಹಾಗೂ 5ನೇ ಕ್ಲಾಸ್ ಓದ್ತಿರ್ಬೇಕು, ಅವರು 11 ವರ್ಷ ಒಳಗಿರಬೇಕು ಅಂತ ಕ್ರೀಡಾ ಶಾಲೆಗಳಿಗೆ ಆಯ್ಕೆ ಪ್ರಕ್ರಿಯೆಗಳನ್ನ ನಡೆಸಲಾಗ್ತದೆ ಸರ್ಕಾರದ ವತಿಯಿಂದ. ಇದು ಗೌರ್ಮೆಂಟ್ ಸಲ ಇರ್ತದೆ. ಪೈಲ್ವಾನರು ಯಾರು ಒಳ್ಳೆಯ ಫಿಸಿಕಲಿ ಟೆಸ್ಟ್ಗಳನ್ನ ಕೊಡ್ತೀರಿ ಅವ್ರ ಆಯ್ಕೆ ಆದ್ರಿಂದ ಸರ್ಕಾರದ ವತಿಯಿಂದ ತಮಗೆ ಊಟ ವಸತಿ